ಕೊಲೆ ಪ್ರಕರಣದಲ್ಲಿ ಈವರೆಗೆ ಒಟ್ಟು 3 ಬಾರಿ ದರ್ಶನ್ನ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಜೂನ್ 11ರಂದು ಆರೋಪಿ ದರ್ಶನ್ನರನ್ನ ಬಂಧಿಸಿದ್ದಾರೆ ಪೊಲೀಸರು. ಜೂನ್ 15ರಂದು ಎರಡನೇ ಬಾರಿಗೆ ಮತ್ತೆ ದರ್ಶನ್ ಪೊಲೀಸ್ ಕಸ್ಟಡಿಗೆ. ಬಳಿಕ ಜೂನ್ 20ಕ್ಕೆ 2 ದಿನಗಳ ಕಾಲ ಪೊಲೀಸರು ದರ್ಶನ್ರನ್ನ ಕಸ್ಟಡಿಗೆ ಪಡೆದಿದ್ದಾರೆ. ಇಂದು ಅಂತ್ಯವಾಗ್ತಾ ಇದೆ ದರ್ಶನ್ ತೂಗುದೀಪರ ಕಸ್ಟಡಿ ಅವಧಿ. ದರ್ಶನ್ನನ್ನ 3 ಬಾರಿ ಕಸ್ಟಡಿಗೆ ಪಡೆದಿದ್ದೇಕೆ ಪೊಲೀಸರು? ಇದು ಬಹಳ ಇಂಟ್ರೆಸ್ಟಿಂಗ್. ಕೊಲೆ ಪ್ರಕರಣದಲ್ಲಿ ಈ ತನಕ ಒಟ್ಟು 3 ಬಾರಿ ದರ್ಶನ್ರನ್ನ ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ. ಈ ತನಕ 3 ಬಾರಿ ಕಸ್ಟಡಿಗೆ ದರ್ಶನ್ರನ್ನ ಪಡೆದಿದ್ದಾರೆ. ಈ ಒಂದು ಪ್ರಶ್ನೆ ಎದುರಾಗಿದೆ. ಅಷ್ಟಕ್ಕೂ ಕೂಡ ನೇರವಾಗಿ ಯಾತಕ್ಕೋಸ್ಕರ 3 ಬಾರಿ ಪೊಲೀಸ್ ಕಸ್ಟಡಿಗೆ ದರ್ಶನ್ನ ಪಡೆದಿದ್ದಾರೆ ಅನ್ನೋ ಒಂದು ಪ್ರಶ್ನೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ವಿಷ್ಣು, ಈಗಾಗಲೇ 3 ಬಾರಿ ಕೊಲೆ ಆರೋಪದ ಅಡಿಯಲ್ಲಿ ದರ್ಶನ್ರನ್ನ ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ. $1 ಮಿಲಿಯನ್ ಪ್ರಶ್ನೆ ಎದುರಾಗಿರುವಂಥದ್ದು, 3 ಬಾರಿ ಪೊಲೀಸರು ದರ್ಶನ್ರನ್ನ ಕಸ್ಟಡಿಗೆ ಪಡೆದಿದ್ದೇಕೆ ಅಂತ. ಇದ್ರ ಬಗ್ಗೆ ವಿವರಣೆ ನೀಡೋದಾದ್ರೆ ವಿಷ್ಣು. ಖಂಡಿತ ಮಧುಸೂದನ್, ಪ್ರಕರಣದಲ್ಲಿ ಇಲ್ಲಿ ತನಕ ಏನಂತಂದ್ರೆ ಮೀಡಿಯಾಗಳು ವರದಿ ಮಾಡ್ತಿರುವಂಥದ್ದು ಸುಳ್ಳು, ದರ್ಶನ್ ಅವರ ಪಾತ್ರ ಇದ್ದರೆ ಮಾತ್ರ ಇದನ್ನು ಹಾಕಬೇಕು, ಈ ರೀತಿ ಅನೇಕ ಚರ್ಚೆಗಳು ಹೊರಗಡೆ ಇರುವಂಥದ್ದು. ಆದರೆ 3 ಬಾರಿ ಯಾಕೆ ಪೊಲೀಸರು ಕಸ್ಟಡಿ ತೆಗೆದುಕೊಂಡ್ರು, ಅದಕ್ಕೆ ಸ್ಪಷ್ಟವಾದ ಉತ್ತರ ದರ್ಶನ್ ಅವರ ಪಾತ್ರ ಪ್ರಕರಣದಲ್ಲಿ ಇದೆ ಅನ್ನುವಂಥದ್ದು ಕ್ಲಿಯರ್ ಆಗಿರುವಂಥದ್ದು. ಇನ್ನು ನಾವು ಇದನ್ನು ಯಾವುದೇ ರೀತಿ ಏನು ಊಹಾಪೋಹ ಅಲ್ಲ, ಸ್ವತಃ ರಿಮೈಂಡ್ ಅಪ್ಲಿಕೇಶನಲ್ಲಿ ಇರುವಂಥದ್ದು 3 ಬಾರಿಯೂ ಕೂಡ ಆತನನ್ನು ಕಸ್ಟಡಿಗೆ ಪಡೆಯೋದಕ್ಕೆ, ಅದರಲ್ಲೂ ಸ್ವತಃ ದರ್ಶನನ್ನೇ ಕಸ್ಟಡಿಗೆ ಯಾಕೆ ಪಡೆಯೋದಕ್ಕೋಸ್ಕರ ತಗೊಂಡಿರುವಂಥ ರಿಮೈಂಡ್ ಅಪ್ಲಿಕೇಶನಲ್ಲಿ ಉಲ್ಲೇಖ ಮಾಡುವಂಥ ಅಂಶಗಳ ಆಧಾರದ ಮೇರೆಗೆ ನಾನು ಹೇಳ್ತಿರುವಂಥದ್ದು. ಮತ್ತು ಅದರಲ್ಲಿ ಸ್ಪಷ್ಟವಾಗಿರುವಂಥದ್ದು, ಮೊದಲನೇದಾಗಿ ಜೂನ್ 11ನೇ ತಾರೀಕು ಆತನನ್ನು ಬಂಧಿಸುವಂಥ ಕೆಲಸವನ್ನು ಮಾಡ್ತಾರೆ. ಬಂಧಿಸಿದಂತಹ ಬಳಿಕ ಅವತ್ತು ಕಸ್ಟಡಿ ತೆಗೆದುಕೊಳ್ಳೋದೇನಂತಂದರೆ ಕೃತ್ಯದಲ್ಲಿ ಇವರು ಭಾಗಿಯಾಗಿದ್ದಾರೆ ಅನ್ನುವುದಕ್ಕೆ ನಮ್ಮ ಹತ್ರ ಪೂರಕ ಸಾಕ್ಷಿಗಳಿದೆ. ಇದೇ ಆಧಾರದ ಮೇರೆಗೆ ಆರೋಪಿಗಳ ಮೊಬೈಲ್ಗಳನ್ನು ರಿಟ್ರೀವ್ ಮಾಡಬೇಕು, ಮೊಬೈಲ್ಗಳನ್ನು ಸೀಸ್ ಮಾಡಬೇಕು, ಅದರಲ್ಲಿರುವಂತಹ ಡಾಟಾಗಳನ್ನು ಪಡೆದುಕೊಂಡು ಅದು ಪ್ರಕರಣದಲ್ಲಿರುವಂತಹ ಲಿಂಕ್ಗಳನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕಾಗಿದೆ. ಜೊತೆಗೆ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ನಾವು ಸ್ಪಾಟ್ ಮಹಜರ್ ಮಾಡಬೇಕು. ಯಾವ ಜಾಗದಲ್ಲಿ ಹಲ್ಲೆ ನಡೆಸಿದ್ರು ಅಂದರೆ ಪಟ್ಟಣಗೆರೆ ಶೆಡ್ನಲ್ಲಿ ಅವರ ಮೇಲೆ ಏನು ಮಾರಣಾಂತಿಕವಾಗಿ ದಾಳಿ ನಡೆಸುವಂಥ ಕೆಲಸ ಆಗಿದೆ, ಆ ಜಾಗದಲ್ಲಿ ನಾವು ಮಹಜರ್ ನಡೆಸಬೇಕಾಗಿದೆ. ಮತ್ತು ಆರೋಪಿಗಳು ಮೊಬೈಲ್ಗಳನ್ನೆಲ್ಲ ಸೀಸ್ ಮಾಡಿದ್ವಿ, ಅದರ ಡಾಟಾದ ರಿಟ್ರೀವ್ ಮಾಡಿಕೊಂಡು ಅದನ್ನು ನಾವು ಪರಿಶೀಲನೆ ನಡೆಸಬೇಕು ಅಂತೇಳಿ ಮೊದಲನೇ ಬಾರಿಗೆ ಕಸ್ಟಡಿಗೆ ಪಡೆಯುವಂಥ ಕೆಲಸವನ್ನು ಮಾಡಿದರು. ಆಗ ಆತನ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳನ್ನು ಒಟ್ಟಾಗಿ ವಿಚಾರಣೆ ನಡೆಸಿದರು. ಇದು ಮೊದಲನೇದು. ಇನ್ನು ಎರಡನೇದು, ಜೂನ್ 15ನೇ ತಾರೀಕು ಪುನಃ ಕಸ್ಟಡಿಗೆ ಅಂದರೆ ಕೋರ್ಟ್ ಮುಂದೆ ಹಾಜರುಪಡಿಸಿದಂತಹ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಪುನಃ ಕಸ್ಟಡಿಗೆ ಕೇಳುವಂಥ ಕೆಲಸ ಆಯಿತು. ಅವತ್ತು ಕೂಡ ಒಂದಷ್ಟು ಪ್ರಮುಖ ಅಂಶಗಳನ್ನು ಅವರು ಉಲ್ಲೇಖ ಮಾಡ್ತಾರೆ. ಅವತ್ತು ಸ್ವತಃ SPP ಆಗಿರುವಂತಹ ಪ್ರಸನ್ನಕುಮಾರ್ ವಾದ ಮಂಡಿಸಿದ್ರು. ಅವರು ಕ್ಲಿಯರಾಗಿ ಹೇಳಿದೆ ಅಂದರೆ ರಿಟ್ರೀವ್ ಆಗಿರುವಂತಹ ಡಾಟಾ ಏನಿದೆ ಅಂದರೆ ಆರೋಪಿಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಂದ ವಿಚಾರಣೆ ನಡೆಸಬೇಕು. ಅಂದರೆ ಯಾವೆಲ್ಲ ಡಾಟಾ ಸಿಕ್ಕಿದೆ, ಅದರಲ್ಲಿ ಏನೆಲ್ಲ ಸಾಕ್ಷಿಗಳು ಲಭ್ಯ ಆಗಿದೆ, ಆ ಸಾಕ್ಷಿಗಳಿಗೆ ಸಂಬಂಧಪಟ್ಟಂತೆ ಆರೋಪಿಗಳ ವಿಚಾರಣೆ ನಡೆಸಬೇಕು ಅಂತೇಳಿ ಎರಡನೇ ದಿನ ಕೇಳುವಂಥದ್ದು. ಮತ್ತು ಅದರಲ್ಲಿ IDPR ರಿಪೋರ್ಟ್ ಬಂದಿದೆ, ಆ ರಿಪೋರ್ಟ್ನ ಪರಿಶೀಲನೆ ನಡೆಸಿ ಅದಕ್ಕೆ ಸಂಬಂಧಪಟ್ಟಂಗೆ ಆರೋಪಿಗಳಿಂದ ಸ್ಟೇಟ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾ ಡಾಟಾವನ್ನು ರಿಟ್ರೀವ್ ಮಾಡಬೇಕು ಆರೋಪಿಗಳದ್ದು. ಯಾಕಂತಂದರೆ ಕೃತ್ಯ ನಡೆಯುವಂತಹ ಮುಂಚೆ, ಕೃತ್ಯ ನಡೆಯುವಂತಹ ಸಂದರ್ಭದಲ್ಲಿ ಈ ಹಿಂದೆ ಅನೇಕರ ಮೇಲೆ ಇದೇ ರೀತಿ ಅಲ್ಲೇ ನಡೆಸಿ ವಿಡಿಯೋವನ್ನು ರೆಕಾರ್ಡ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಅನ್ನೋ ಒಂದು ಆರೋಪ ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅದಲ್ಲದೆ ಆರೋಪಿ ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಇಲ್ಲಿ ರೇಣುಕಾಸ್ವಾಮಿ ಕೊಲೆಯಾದ ನಂತರ ನೇರವಾಗಿ ಮೈಸೂರಿಗೆ ಹೋಗಿದ್ರು. ಮೈಸೂರಿನಲ್ಲಿ ಶೂಟಿಂಗ್ ವೇಳೆಯಲ್ಲಿ ಭಾಗಿಯಾಗಿದ್ರು. ಅಲ್ಲಿಗೆ ಕೆಲವೊಂದಷ್ಟು ಆರೋಪಿಗಳು ಭೇಟಿಯಾಗಿ ಪ್ರಕರಣವನ್ನು ತಿರುಚುವಂತಹ ಪ್ರಯತ್ನ ಅಂದರೆ ಸಾಕ್ಷಿ ನಾಶ ಮಾಡೋದಕ್ಕೆ ಸಲುವಾಗಿ ಪ್ರಕರಣದಲ್ಲಿ ಬೇರೆಯವ್ರನ್ನ ಸರೆಂಡರ್ ಮಾಡಿಸೋದಕ್ಕೆ ಮುಂದಾಗಿದ್ರು ಅನ್ನೋ ಅಲಿಗೇಷನ್ ಇತ್ತಲ್ಲ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಹಜರ್ ಮಾಡಬೇಕು, ವಿಚಾರಣೆ ನಡೆಸಬೇಕು ಅನ್ನೋ ಪಾಯಿಂಟನ್ನು ಉಲ್ಲೇಖ ಮಾಡಿದ್ರು. ಜೊತೆಗೆ ಆರೋಪಿ ಅವರು ಪ್ರಭಾವಿ ಆಗಿರೋದ್ರಿಂದ ಸಾಕ್ಷಿ ನಾಶ ಮಾಡುವಂಥ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇದೆ. ಹೀಗಾಗಿ ಆತನ ವಿಚಾರಣೆಯನ್ನು ಮಾಡಬೇಕಾಗಿದೆ, ಅದಕ್ಕೋಸ್ಕರ ನನ್ನ ಕಸ್ಟಡಿ ಬೇಕು ಅಂತ 2ನೇ ಸಲ ಕೇಳಿದರು. ಇನ್ನು 3ನೇ ಪಾಯಿಂಟ್ ಬಂದಿದ್ದು, ಯಾಕೆ 3ನೇ ಸಲ ಅವ್ರನ್ನ ಕಸ್ಟಡಿಗೆ ಪಡೆದ್ರು ಅಂದರೆ 30 ಲಕ್ಷ ಹಣವನ್ನು ಸೀಸ್ ಮಾಡುವಂಥದ್ದು. ಅಂದರೆ 30 ಲಕ್ಷ ಹಣ ಇದರಲ್ಲಿ ಬಳಕೆ ಆಗಿದೆ ಅನ್ನೋ ಒಂದು ಪಾಯಿಂಟ್ ಕೂಡ ಉಲ್ಲೇಖ ಮಾಡಿದರು. ಮತ್ತು ಆ 30 ಲಕ್ಷ ಹಣವನ್ನು ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರದೋಷಿಗೆ ಕೊಟ್ಟಂತಹ ವಿಚಾರ ಏನಿತ್ತು ಅದಕ್ಕೆ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿದ್ವಿ, ಅದರ ದಾಖಲೆಗಳನ್ನು ಪರಿಶೀಲನೆ ನಡೆಸಬೇಕು ಅಂತ ಕೇಳಿದರು. ಇನ್ನು 3ನೇ ಬಾರಿ ಅಂದರೆ ಮೊನ್ನೆ 2 ದಿನಗಳ ಹಿಂದೆ ಅವ್ರನ್ನ ಕಸ್ಟಡಿಗೆ ಪಡೆಯುವಂಥ ಕೆಲಸವನ್ನು ಮಾಡಿದರೆ ಅದರಲ್ಲಿ ಪ್ರಮುಖವಾದಂಥ ಅಂಶಗಳು ಉಲ್ಲೇಖ ಆಗಿರುತ್ತದೆ. ದರ್ಶನ್ ವಿರುದ್ಧ ಯಾಕೆ ಅಂತಂದರೆ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಡುವಂತಹ ಹೇಳಿಕೆಯಲ್ಲಿ ಉಲ್ಟಾ ಹೇಳಿಕೆ ಕೊಡ್ತಿದ್ದಾರೆ, ಮರೆಮಾಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪೊಲೀಸರು ಕೇಳಿದಂತಹ ಸಾಕ್ಷಿಗಳನ್ನು ಮುಂದಿಟ್ಟು ಅಂದರೆ ಕೃತ್ಯದಲ್ಲಿ ಅವರು ಭಾಗಿಯಾಗಿರೋದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ಮುಂದೆ ಇಟ್ಟು ಪ್ರಶ್ನೆ ಮಾಡಿದರೂ ಕೂಡ ಅದಕ್ಕೆ ಏನು ತದ್ವಿರುದ್ಧವಾದಂಥ ಉತ್ತರವನ್ನು ಕೊಡ್ತಾರೆ, ಸರಿಯಾದಂಥ ಉತ್ತರವನ್ನು ಕೊಡ್ತಿಲ್ಲ ಅನ್ನೋದು ಅಲಿಗೇಷನ್ ಮಾಡ್ತಾರೆ. ಅದಲ್ಲದೆ ಆರೋಪಿ ದರ್ಶನ್ ಮನೆಯಲ್ಲಿ 37,40,000 ರೂಪಾಯಿ ಹಣವನ್ನು ಸೀಸ್ ಮಾಡಲಾಗಿದೆ. ಅದನ್ನು ಓರ್ವ ಮೋಹನ್ ರಾಜು ಅನ್ನುವಂತಹ ವ್ಯಕ್ತಿಯ ಮೂಲಕ ಅದನ್ನು ಪಡೆದುಕೊಳ್ಳಲಾಗಿದ್ದು, ಯಾವ ಕಾರಣಕ್ಕೋಸ್ಕರ ಕಲೆಕ್ಟ್ ಮಾಡಿಕೊಂಡ್ರು ಮತ್ತು ಕಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಯಾರ ಕಡೆಯಿಂದ ಕಲೆಕ್ಟ್ ಮಾಡಿದ್ರು ಅನ್ನುವಂತಹ ಇನ್ಫಾರ್ಮೇಷನ್ ನಾವು ಗ್ಯಾದರ್ ಮಾಡಬೇಕು, ಅದಕ್ಕೋಸ್ಕರ ದರ್ಶನ್ ಬೇಕು ಅಂತ ಕೇಳಿದರು. ಅದಲ್ಲದೆ
ಇದೇ ಹಣದಲ್ಲಿ ಇನ್ನು 3 ಲಕ್ಷ ಹಣವನ್ನು ಮೈಸೂರಿಗೆ ತೆಗೆದುಕೊಂಡು ಹೋಗಿರ್ತಾರೆ. ಅಲ್ಲಿಂದ ಅದನ್ನು ವಿಜಯಲಕ್ಷ್ಮಿ ಅವರಿಗೆ ತಲುಪಿಸಿದ್ರು. ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಹಣ ಸಿಕ್ಕಿದೆ, ಅದನ್ನು ಸೀಸ್ ಮಾಡಿದ್ವಿ, ಅದು ಯಾಕೆ ಅನ್ನೋದನ್ನು ಪ್ರಶ್ನೆ ಮಾಡಬೇಕು ಅಂತ ಹೇಳ್ತಾರೆ. ಅದಲ್ಲದೆ ಕೃತ್ಯ ಆದಂತಹ ತಕ್ಷಣ ಅಂದರೆ ಯಾವಾಗ ರೇಣುಕಾಸ್ವಾಮಿ ಸಾವನ್ನಪ್ಪುತ್ತಾನೆ ಆಗ ದರ್ಶನ್ ಅವರ ಮೊಬೈಲ್ನಿಂದ ಅನೇಕ ಮಂದಿಗೆ ಕರೆ ಹೋಗಿರುವಂಥದ್ದು. ಓರ್ವ MLA ಸೇರಿದಂತೆ ಅನೇಕ ಮಂದಿಗೆ ಕರೆ ಹೋಗುತ್ತೆ. ಈ 40 ಲಕ್ಷ ಹಣವನ್ನು ಅರೇಂಜ್ ಮಾಡೋದಕ್ಕೆ ಆ MLA ಮೂಲಕ ಮಾತುಕತೆ ನಡೆಸಿದರೆ ಅನ್ನೋ ಪಾಯಿಂಟ್ ಕೂಡ ಲಭ್ಯ ಆಗಿತ್ತು. ಹೀಗಾಗಿ ಅದರ ವಿಚಾರಣೆ ನಡೆಸಬೇಕಾಗಿದೆ. ಅದರಲ್ಲಿ ಯಾರಿದ್ರು ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಬೇಕಾಗಿದೆ. ಅದಕ್ಕೆ ಕಸ್ಟಡಿಗೆ ಬೇಕು ಅಂತ ಕೇಳ್ತಾರೆ. ಮತ್ತು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಅಂದರೆ ಬೇರೆ ಬೇರೆ ಉದ್ದೇಶಗಳನ್ನು ಇಟ್ಕೊಂಡು ಆರೋಪಿಗಳು ಈ ರೀತಿ ಕೃತ್ಯವನ್ನು ಎಸಗಿರುವಂಥದ್ದು. ಮತ್ತು ಕಾಮನ್ ಇಂಟೆನ್ಷನ್ ಎದ್ದು ಕಾಣ್ತಾ ಇದೆ. ಕೃತ್ಯದಲ್ಲಿ ಎಲ್ರಿಗೂ ಕೂಡ ಆತನನ್ನು ಹೊಡೆಯುವಂತಹ ಉದ್ದೇಶ ಇತ್ತು. ಆ ರೀತಿ ಹೊಡೆದಂತಹ ಬಳಿಕ ಆತ ಸಾವನ್ನಪ್ಪಿದ್ದಾನೆ. ಇದಕ್ಕೆ ಬೇಕಾಗಿರುವಂಥ ಸಾಕ್ಷ್ಯಾಧಾರಗಳು ನಮ್ಮ ಹತ್ರ ಸಾಕಷ್ಟು ಲಭ್ಯ. ಹೀಗಾಗಿ ಇದನ್ನು ಸಾಕ್ಷಿಗಳನ್ನು ಅವರು ಮುಂದಿಟ್ಟು ವಿಚಾರಣೆಯನ್ನು ಒಳಪಡಿಸಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಬೇಕಾಗಿದೆ. ಅದಕ್ಕೆ ಕಸ್ಟಡಿಗೆ ಬೇಕು ಅಂತ ಹೇಳಿದರು. ಈ ಮೂಲಕ ಈಗಾಗಲೇ 3 ಬಾರಿ ಒಟ್ಟು 12 ದಿನಗಳ ಕಾಲ ದರ್ಶನ್ ಅವರನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಇವತ್ತು ನಮಗೆ ಸಿಗ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಸ್ವತಃ ಪೊಲೀಸ್ ಅಧಿಕಾರಿಗಳು ಹೇಳ್ತಿರುವಂಥದ್ದು ಇನ್ನೂ 2 ದಿನಗಳ ಕಾಲ ಆರೋಪಿಯನ್ನು ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಹೀಗಾಗಿ ಪುನಃ ಇವತ್ತು ಕಸ್ಟಡಿಗೆ ಕೊಡಿ ಅಂತೇಳಿ SIT ಅಧಿಕಾರಿಗಳು ಮನವಿ ಸಲ್ಲಿಸಲು ಮುಂದಾಗ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಇವತ್ತು ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಅವ್ರನ್ನ ಈಗ SMM ಕೋರ್ಟ್ ಮುಂದೆ ಹಾಜರುಪಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ SIT ಅಧಿಕಾರಿಗಳು ಪುನಃ ಕಸ್ಟಡಿಗೆ ಕೇಳೋದಕ್ಕೆ ಅವರು ಮುಂದಾಗ್ತಿರುವಂಥದ್ದು. ಇದಕ್ಕೆ ಪ್ರತಿ ವಾದವನ್ನು ಮಂಡಿಸೋದಕ್ಕೆ ದರ್ಶನ್ ಪರ ವಕೀಲರು ಕೂಡ ಈಗಾಗಲೇ ಸಜ್ಜಾಗಿದ್ದಾರೆ. ಆಕ್ಷೇಪಣೆ ಸಲ್ಲಿಸೋದಕ್ಕೂ ಮುಂದಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಆರೋಪಿನ ಕಸ್ಟಡಿ ಕೊಡಬಾರ್ದು. ಕಾರಣ ಅಂತಂದರೆ 3 ಬಾರಿ ಈಗಾಗಲೇ ಕಸ್ಟಡಿಗೆ ಕೊಟ್ಟಾಗಿದೆ, ವಿಚಾರಣೆ ಆಗಿದೆ, ಸಾಕ್ಷಿಗಳ ಕಲೆ ಹಾಕಿದೆ, ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಿದೆ. ಇಷ್ಟೆಲ್ಲ ಇದ್ರೂ ಕೂಡ ಪುನಃ ಅವ್ರನ್ನ ಕಸ್ಟಡಿ ಕೊಡುವ ಅವಶ್ಯಕತೆ ಇಲ್ಲ ಅಂತೇಳಿ ವಾದ ಮಂಡಿಸೋದಕ್ಕೆ ಅವರು ಕೂಡ ರೆಡಿಯಾಗಿದ್ದಾರೆ. ಒಟ್ಟಲ್ಲಿ ಇವತ್ತು ಸಂಜೆಯ ಪರಿಸ್ಥಿತಿ ಏನಿದೆ, ದರ್ಶನ್ ಅವರು ಜೈಲಿಗೆ ಹೋಗ್ತಾರಾ ಇಲ್ಲ ಪುನಃ ಕಸ್ಟಡಿಯಲ್ಲಿ ಇರ್ತಾರಾ ಅನ್ನೋಂಥ ನಿರ್ಧಾರ ಆಗುತ್ತೆ. ಅಂದರೆ ಕೊಲೆ ಪ್ರಕರಣದಲ್ಲಿ ಇವತ್ತೇನಾದರೂ ಜೈಲಿಗೆ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ದರ್ಶನ್ ಇವತ್ತು 2ನೇ ಬಾರಿ ಜೈಲು ಸೇರುವಂತಹ ಸಾಧ್ಯತೆಗಳಿದೆ. ಒಂದು ವೇಳೆ ಇಲ್ಲ ಅಂತಂದರೆ ಪುನಃ 2 ದಿನಗಳ ಕಾಲ ಕಸ್ಟಡಿಗೆ ಪಡೆಯುವಂಥ ಅವಕಾಶವೂ ಇದ್ದು ಅದು ಕಾನೂನಲ್ಲಿ ಅವಕಾಶವೂ ಕೂಡ. ಯಾಕೆಂದರೆ ಒಂದು ಮರ್ಡರ್ ಪ್ರಕರಣ ಅಂತ ಬಂದಂಥ ಸಂದರ್ಭದಲ್ಲಿ 14 ದಿನ ಮಿನಿಮಮ್. ಅದಾದ ಬಳಿಕ ಇನ್ನೂ ಹೆಚ್ಚಿನ ಸಾಕ್ಷ್ಯಾಧಾರಗಳ ಅವಶ್ಯಕತೆ ಇತ್ತು ಅಂತಂದರೆ ವಿತ್ ಡಾಕ್ಯುಮೆಂಟೇಷನ್ ಮೂಲಕ ಕೋರ್ಟ್ಗೆ ಕೊಟ್ಟು ಪುನಃ ಎಕ್ಸ್ಟ್ರಾ ಪಡೆಯೋದಕ್ಕೆ ಅವಕಾಶ ಇದೆ. ಆದರೆ ಆಸ್ ಪರ್ ಕಾನೂನು ಪ್ರಕಾರ ಇನ್ನೂ 2 ದಿನ ಅವಕಾಶ ಇದೆ. ಅದನ್ನು ಪಡೆಯುವಂಥ ಕೆಲಸಕ್ಕೆ SIT ಮುಂದಾಗುತ್ತಾ ಅಂದರೆ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾರಾ ಇಲ್ವಾ ಅನ್ನೋಂಥದ್ದು ಈಗ ಕಾದುಕೊಳ್ಳಿ ನೋಡುವಂಥದ್ದು. ಮಧುಸೂದನ್, ಧನ್ಯವಾದ ವಿಷ್ಣು ಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.